ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರು ಹೇಗಿದ್ದೀರಾ? ಇವತ್ತು ನಮ್ಮ ಪಯಣ ಊರ್ ಕಡೆಗೆ ಬಸ್ಸಲ್ಲಿ ಹೋಗ್ತಾ ಇದ್ವಿ. ತುಂಬಾ ರಶ್ ಇತ್ತು. ಅದ್ರಲ್ಲಿ ಇವರಿಬ್ರು ಫ್ರೆಂಡ್ಸ್ ಆದ್ರು, ಜೊತೆಗೆ ಸಬ್ಸ್ಕ್ರೈಬರ್ಸ್ ಆದ್ರು. ಏನು ಅನ್ಕೋಬಹುದು ನೀವು, ಜಾಸ್ತಿ ಊರ್ ಕಡೆ ಹೋಗ್ತಿದಿರಲ್ಲ ಈ ನಡುವೆ ಅಂತ. ಏನ್ ಮಾಡೋದು ಫ್ರೆಂಡ್ಸ್, ತುಂಬಾ ಫಂಕ್ಷನ್ಗಳಿದೆ ಊರ್ ಕಡೆ. ಹಂಗಾಗಿ ಊರ್ ಕಡೆ ಹೋಗ್ತಾ ಇರ್ಬೇಕು ಅವಾಗ ಅವಾಗ. ನೋಡಿ, ಇದೆ ನಮ್ದು ದುಶ್ಶಿಟ್ಕೆರೆ. ಊರಿಗೆ ಎಂಟ್ರಿ ಆಗ್ತಿದ್ದಂಗೆನೆ ನವಿಲ್ ಕಾಣಿಸ್ತು. ಹಂಗಾಗಿ ಹಂಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಊರ್ಗಳ ಕಡೆ ಹೋದ್ರೆ ಈ ತರ ಎಲ್ಲ ನೋಡ್ಬೋದು. ನೋಡಿ, ಇವತ್ತು ಇವ್ರಿಗೇನೆ ಶ್ರೀಮಂತ ಇರೋದು. ಇವ್ರು ನಮ್ಮ ಮನೆಯವರ ಚಿಕ್ಕ ತಂಗಿ, ಅಂದ್ರೆ ಚಿಕ್ಕಪ್ಪನ ಮಗಳು. ಇವರು 3 ಜನ ತಂಗಿದಿರು. ನಮ್ಮ ಮನೆಯವ್ರಿಗೆ 3 ಜನ ತಂಗಿದಿರಿದ್ದಾರೆ. ಅದ್ರಲ್ಲಿ ಇವಳು ಲಾಸ್ಟ್ನೇವಳು. ಇವತ್ತು ಇವ್ರದೇನೆ ಶ್ರೀಮಂತ ಇರೋದು. ಹಂಗಾಗಿ ನಾವು ಊರ್ಗ್ ಹೋಗಿದ್ದು. ಶ್ರೀಮಂತ ಎಲ್ಲ ಸ್ಟಾರ್ಟ್ ಆಯ್ತು. ಎಲ್ಲ ಅದೇ ಮಾಮೂಲಿ ತಟ್ಟೆ ಎಲ್ಲ ಜೋಡಿಸ್ಬೇಕಲ್ವಾ, ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಹುಡ್ಗಿನ್ ಕರ್ಕೊಂಡು ಹೋಗಿ, ನೋಡಿ ಹುಡ್ಗಿ ಬಂದ್ಲು. ಹುಡ್ಗಿ ಬಂದು ದೀಪ ಹಚ್ಚಿ ಪೂಜೆ ಮಾಡಿ ಕುತ್ಕೋಬೇಕು. ಅದಕ್ಕೆ ಎಲ್ಲ ಮಾಡ್ತಾ ಇದ್ರು. ಆಲ್ರೆಡಿ ಅಷ್ಟೊತ್ತಿಗೆ ಜನನೂ ಎಲ್ಲ ಬಂದಿದ್ರು. ಆಲ್ಮೋಸ್ಟ್ ಬೇಗ ಕೂರಿಸ್ಬೇಕಾಯ್ತು. ಸ್ವಲ್ಪ ಅದು ಇದು ಟೈಮ್ ಸೇರಿಲ್ಲ ಅಂತೆಲ್ಲ ನೋಡ್ಕೊಂಡು ಲೇಟೇ ಆಯ್ತು ಸ್ವಲ್ಪ ಕೂರ್ಸೋ ಅಷ್ಟೊತ್ತಿಗೆ. ನಾವು ಬೆಳಗ್ಗೆನೆ ಹೋಗಿದ್ವಿ. ಹಂಗಾಗಿ ತಿಂಡಿ ಮಾಡ್ಕೊಂಡು, ತಿಂಡಿದೆಲ್ಲ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ತಿಂಡಿ ಮಾಡ್ಕೊಂಡು ಸ್ವಲ್ಪ ಎಲ್ಲ ನೆಂಟ್ರನ್ನೆಲ್ಲ ಮಾತಾಡಿಸಿ ಆಮೇಲೆ ಬಂದೆ. ಅಷ್ಟೊತ್ತಿಗೆ ಕೂರಿಸಿದ್ರು. ಎಲ್ಲ ಕೂರಿಸಿ ಈಗ ಶಾಸ್ತ್ರ ಶುರು ಮಾಡ್ತಾರೆ. ನೀವೇ ನೋಡ್ಬೋದು ಹೇಗಿರುತ್ತೆ ಶಾಸ್ತ್ರ ಎಲ್ಲ ಅಂತ. ಇದು ಅವ್ರ ಯಜಮಾನ್ರು, ಅವ್ರ ಕಡೆಯಿಂದನೇ ಸ್ಟಾರ್ಟ್ ಮಾಡಿಸ್ಬೇಕಲ್ವಾ, ಅವರೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಶಾಸ್ತ್ರ ಎಲ್ಲ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಬಂದು ಅವ್ರ ಅಕ್ಕ. ಮೇಕಪ್ಪು ಮತ್ತೆ ಸ್ಯಾರಿ ಡ್ರಾಪಿಂಗು ಎಲ್ಲ ಪ್ರತಿಯೊಂದು ಅವರೇ ಮಾಡಿರೋದು. ಮೇಕಪ್ ಲುಕ್ಕು ಎಲ್ಲ ಹೇಗ್ ಬಂದಿದೆ, ಹುಡುಗಿ ಹೇಗ್ ಕಾಣ್ತಾ ಇದ್ದಾಳೆ, ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವೇನೆ. ಎಲ್ಲ ಅವರೇ ಮಾಡಿರೋದು. ಇದು ಅವ್ರ ಅಕ್ಕ, ಇವ್ರ ದೊಡ್ಡಕ್ಕ. ಇವ್ರು 3 ಜನ ಅಕ್ಕ ತಂಗಿದ್ದಿರು. ಇವ್ರ 3 ಜನಕ್ಕೆ ನಾನು ಒಬ್ಳೆ ಅತ್ತಿಗೆ ಇರೋದು. ಎಲ್ಲ ಶಾಸ್ತ್ರ ಎಲ್ಲ ಚೆನ್ನಾಗಾಯ್ತು, ಎಲ್ಲ ಚೆನ್ನಾಗ್ ಮಾಡಿದ್ರು. ತವ್ರ ಮನೆಯಿಂದ ಮಡ್ಲು ತುಂಬಬೇಕು. ಹಂಗಾಗಿ ಎಲ್ಲ ಅವರೇ ಮಾಡ್ತಾ ಇರೋ. ಅಕ್ಕನೆಲ್ಲ ಹಂಗಾಗಿ ತವ್ರ ಮನೆಯಿಂದ ಮಡ್ಲು ತುಂಬಬೇಕು ಅಂತ ಹೇಳಿ ಮಡ್ಲು ತುಂಬ್ತಾ ಇದ್ರು. ಅವ್ರಿಗೆ ಏನೇನು ಗೊತ್ತಾಗ್ತಾ ಇರ್ಲಿಲ್ಲ ಶಾಸ್ತ್ರ. ಎಲ್ಲ ಕ್ಯಾಮ್ರಾಮನ್ ಅನ್ನ ಹೇಳ್ಕೊಡ್ತಾ ಇದ್ರು. ಯಾಕಂದ್ರೆ ಅವ್ರು ಎಷ್ಟು ಫಂಕ್ಷನ್ ಮಾಡಿರ್ತಾರಲ್ಲ ಈ ತರ ಫೋಟೋಗ್ರಾಫಿಂಗ್ ಎಲ್ಲ, ಹಂಗಾಗಿ ಅವರೇ ಹೇಳ್ಕೊಡ್ತಾ ಇದ್ರು. ಬೆಲ್ಲ, ಕಡ್ಲೆ, ಕೊಬ್ಬರಿ, ಹಣ್ಣು ಎಲ್ಲ ಎಷ್ಟೆಷ್ಟು ಹಾಕ್ಬೇಕು ಅಂತ ಎಲ್ಲ ಅವರೇ ಹೇಳ್ಕೊಟ್ರು. ಎಲ್ಲ ಆದ್ಮೇಲೆ ಶಾಸ್ತ್ರ ಎಲ್ಲ ಆಯ್ತು. ಮಡ್ಲು ತುಂಬಿದೆಲ್ಲ ಆಯ್ತು ತವ್ರ ಮನೆ ಕಡೆಯಿಂದ. ಎಲ್ಲ ಆದ್ಮೇಲೆ ನಮ್ಮ ಹುಡುಗಿ ಸ್ವಲ್ಪ ಚೆನ್ನಾಗ್ ಕಾಣಿಸ್ತಾ ಇದ್ಲಲ್ವಾ, ದೃಷ್ಟಿ ಆಗ್ಬಾರ್ದು ಅಂತ ಕೊನೆಗೊಂದು ಆರತಿ ಮಾಡಿ ಅಲ್ಲಿಂದ ಊಟ ಕಡೆಗೆ ಹೋದ್ವಿ.
ನೀವೇ ನೋಡ್ಬೋದು ಏನೇನಿದೆ ಊಟಕ್ಕೆ ಅಂತ. ಸ್ಪೆಷಲ್ ಪಾಯಸ, ಒಬ್ಬಟ್ಟು, ಹೆಸರುಬೇಳೆ, ಊಟ ಎಲ್ಲ ಚೆನ್ನಾಗಿತ್ತು. ಎಲ್ಲ ಊಟ ಮುಗಿಸ್ಕೊಂಡು ಬಿಸಿಲು ಬೇರೆ ಫ್ರೆಂಡ್ಸ್, ಬಿಸಿಲು ಉರಿತಾ ಇತ್ತು. ಒಂದ್ ಕಡೆ ಮಳೆ ಹನಿತಾ ಇತ್ತು, ಮತ್ತೆ ಸ್ವಲ್ಪ ಹೊತ್ತಿಗಾಗ್ಲೇ ಬಿಸಿಲು ಬರ್ತಿತ್ತು. ವೆದರ್ ತುಂಬಾನೇ ಇದಾಗಿತ್ತು. ವಿಚಿತ್ರವಾಗಿ ಆಟಾಡ್ಸ್ತಾ ಇತ್ತು ಫ್ರೆಂಡ್ಸ್ ವೆದರ್ ನಮ್ನ. ನಾವು ಊಟ ಕುತ್ಕೊಂಡಿದ ತಕ್ಷಣ ಬಿಸಿಲು ಬಂದ್ಬಿಡ್ತು. ಅದಕ್ಕಿಂತ ಮುಂಚೆ ಮಳೆ ಹನಿತಾ ಇತ್ತು. ಅಲ್ಲಿಂದ ಹೊರಟು ಬಸ್ ಹತ್ತದ್ಮೇಲೆ ನೋಡಿದ್ರೆ ಮಳೆ ಹನಿತಾ ಇದೆ ಆಲ್ರೆಡಿ. ಬಸ್ಸಲ್ಲಿ ಕುತ್ಕೊಂಡು ಮಳೆ ಹನಿ ನೋಡ್ಕೊಂಡು ಆ ಕಡೆ ಈ ಕಡೆ ವೆದರ್ ನೋಡ್ಕೊಂಡು ಸ್ವಲ್ಪ ಆಮೇಲೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಅದಾದ್ಮೇಲೆ ಸ್ವಲ್ಪ ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡು ನಿದ್ದೆ ಹೊಡ್ಕೊಂಡು ಕಣ್ಬಿಟ್ಟು ನೋಡಿದ್ರೆ ಆಲ್ರೆಡಿ ಇಲ್ಲಿ ಸೋಲೂರ್ ಹತ್ರ ಇದ್ವಿ. ಇಲ್ಲೆಲ್ಲ ಫ್ರೆಶ್ ತರಕಾರಿ, ಹಣ್ಣು, ಸೊಪ್ಪು ಎಲ್ಲ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ. ಏನ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.